ಕೋವಿಡ್ಗಿಂತಲೂ ಭೀಕರ ಪರಿಸ್ಥಿತಿ, ಇರಾನ್ ದಾಳಿಗೆ ಭಾರತೀಯ ಬಲಿ, ಗ್ಯಾಸ್ ಇಲ್ಲದೆ ಬೀದಿಗೆ ಬಿದ್ದ ಡೆಲಿವರಿ ಬಾಯ್ಸ್, ಗ್ಯಾಸ್ ಸಿಲಿಂಡರ್ ಬುಕಿಂಗ್ಗೆ ಬಂತು ಹೊಸ ರೂಲ್ಸ್, ಹೋಟೆಲ್ ಬಂದ್ ಭೀತಿ ನಡುವೆ ಕೇಂದ್ರ ಸರ್ಕಾರ ಕೊಟ್ಟ ಬಿಗ್ ರಿಲೀಫ್. ನಮಸ್ಕಾರ ವೀಕ್ಷಕರೇ, 2022ರ ಕೋವಿಡ್ ಲಾಕ್ಡೌನ್ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಇಡೀ ದೇಶವೇ ಸ್ತಬ್ಧವಾಗಿತ್ತು. ಜನ ಮನೆಯಿಂದ ಹೊರಬರುವುದಕ್ಕೆ ಹೆದರ್ತಾಗಿದ್ರು. ಉದ್ಯೋಗಗಳು ಕೈತಪ್ಪಿ ಹೋಗಿದ್ವು. ಆದರೆ ಆ ಕರಾಳ ದಿನಗಳು ಮುಗಿದು ಹೋದ್ವು. ನಾವೆಲ್ಲರೂ ಮತ್ತೆ ಸಹಜ ಜೀವನಕ್ಕೆ ಮರಳಿದ್ವಿ ಅಂತ ನಿಟ್ಟುಸಿರು ಬಿಡುತ್ತಾ ಇರುವಾಗಲೇ ಇದೀಗ ಅಂತಹುದೇ ಅಲ್ಲಲ್ಲ, ಆ ಕೋವಿಡ್ಗಿಂತಲೂ ಅತ್ಯಂತ ಭೀಕರವಾದ, ಅತ್ಯಂತ ಅಪಾಯಕಾರಿಯಾದ ಪರಿಸ್ಥಿತಿಯೊಂದು ನಮ್ಮ ಕಣ್ಣ ಮುಂದೆಗೆ ನಿರ್ಮಾಣವಾಗಿದೆ. ಈ ಬಾರಿ ಲಾಕ್ಡೌನ್ ಆಗ್ತಾ ಇರುವುದು ಯಾವುದೇ ವೈರಸ್ನಿಂದಲ್ಲ, ಬದಲಾಗಿ ಹಸಿವಿನಿಂದ ಮತ್ತು ಇಂಧನದ ಕೊರತೆಗಿಂದ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ರಕ್ತಸಿಕ್ತ ಯುದ್ಧ ಜಗತ್ತಿನ ಹಲವು ದೇಶಗಳನ್ನು ಅಕ್ಷರಶಃ ಭಿಕಾರಿ ಮಾಡಿ ಹಾಕಿದೆ. ಅರಬ್ ಸಮುದ್ರದಲ್ಲಿ ಇರಾನ್ ನಡೆಸಿದ ಭೀಕರ ದಾಳಿಗೆ ಇದೀಗ ನಮ್ಮ ಭಾರತೀಯ ಸಿಬ್ಬಂದಿಯೊಬ್ಬರು ಬಲಿಯಾಗಿದ್ದಾರೆ. ಇದರ ನೇರ ಎಫೆಕ್ಟ್ ಭಾರತದ ಮೇಲೆ ಬಿದ್ದಿದ್ದು, ದೇಶಾದ್ಯಂತ LPG ಗ್ಯಾಸ್ ಕೊರತೆಯ ಹಾಹಾಕಾರ ಮುಗಿಲು ಮುಟ್ಟಿದೆ. ಬೆಂಗಳೂರು, ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಗ್ಯಾಸ್ ಸಿಗದೆ ಹೋಟೆಲ್ಗಳು, ಫುಡ್ ಬಿಸ್ನೆಸ್ಗಳು ಬಾಗಿಲು ಮುಚ್ಚಿವೆ. ಸ್ವಿಗ್ಗಿ, ಝೊಮ್ಯಾಟೊದಂತಹ ಆನ್ಲೈನ್ ಡೆಲಿವರಿ ಹುಡುಗರು ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಈ LPG ಗ್ಯಾಸ್ನಿಂದ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಸಾಧ್ಯತೆ ಇದೆಯಂತೆ. ಅಷ್ಟಕ್ಕೂ ಹಾರ್ಮುಜ್ ಜಲಸಂಧಿಯಲ್ಲಿ ಆ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ಮಾಡಿದ್ಯಾಕೆ? ಆ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿ ದುರಂತಕ್ಕೀಡಾಗಿದ್ದು ಹೇಗೆ? ಈಗಿನ ಪರಿಸ್ಥಿತಿ ಕೋವಿಡ್ಗಿಂತಲೂ ಅಪಾಯಕಾರಿ ಅಂತ ಇರೋದಾದ್ರೂ ಯಾಕೆ? ಗ್ಯಾಸ್ ಕೊರತೆಯಿಂದ ಡೆಲಿವರಿ ಏಜೆಂಟ್ಗಳ ಕೆಲಸ 60% ಕುಸಿದು ಬಿದ್ದಿದ್ಯಾಕೆ? ಜೊತೆಗೆ ಕೇಂದ್ರ ಸರ್ಕಾರ ದಿಢೀರನೆ LPG ಉತ್ಪಾದನೆಯನ್ನ 25% ಹೆಚ್ಚು ಮಾಡಿದ್ಯಾಕೆ? ಗ್ಯಾಸ್ ಬುಕ್ಕಿಂಗ್ಗೆ ಜಾರಿಗೆ ಬಂದಿರುವ ಆ ಆನ್ಲೈನ್ ಟೈಮ್ ಡೆಲಿವರಿ ಕೋಡ್ ಮತ್ತು 25 ದಿನಗಳ ಹೊಸ ರೂಲ್ಸ್ ಏನು? 40 ದೇಶಗಳ ಜೊತೆ ಭಾರತ ಮಾಡಿರುವ ಆ ಮಾಸ್ಟರ್ ಪ್ಲಾನ್ ಎಂಥದ್ದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲೂ ಕೂಡ, ನಿಮ್ಮ ಊರಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಶುರುವಾಗಿದೆಯಾ? ನಿಮ್ಮ ಊರು ಯಾವುದು? ನಿಮ್ಮ ಜಿಲ್ಲೆ ಯಾವುದು? ನಿಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ, ಈ ಕೋವಿಡ್ಗಿಂತಲೂ ಅತಿ ಭೀಕರ ತುರ್ತು ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಮೂಲ ಕಾರಣ, ಭಾರತದಲ್ಲಿ ಗ್ಯಾಸ್ ಖಾಲಿಯಾಗೋದಕ್ಕೆ ಅಸಲಿ ಕಾರಣ ಅನ್ನೋದು ನಮಗೆ ಅರ್ಥ ಆಗಿರಬೇಕು. ವೀಕ್ಷಕರೇ, ಭಾರತದಲ್ಲಿ ಗ್ಯಾಸ್ ಖಾಲಿಯಾಗಲು ಅಸಲಿಗೆ ಕಾರಣ ಏನು ಅನ್ನೋದು ನಮಗೆ ಅರ್ಥ ಆಗಿರಬೇಕಾದ್ರೆ ನಾವು ಅರಬ್ ಸಮುದ್ರದ ಹಾರ್ಮುಜ್ ಜಲಸಂಧಿಯ ಕಡೆಗೆ ಒಮ್ಮೆ ನೋಡಲೇಬೇಕು. ಇರಾನ್ ಮತ್ತು ಇಸ್ರೇಲ್ ನಡುವಿನ ದ್ವೇಷ ಈಗ ತಾರಕಕ್ಕೇರಿದೆ. ಇಸ್ರೇಲ್ಗೆ ಮತ್ತು ಪಶ್ಚಿಮಾತ್ಯ ದೇಶಗಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪಣ ತೊಟ್ಟಿರುವ ಇರಾನ್ ಒಂದು ಅತ್ಯಂತ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮ ನಿಯಂತ್ರಣದಲ್ಲಿರುವ ಸಮುದ್ರ ಮಾರ್ಗದಿಂದ 1 ಲೀಟರ್ ತೈಲವನ್ನ ಕೂಡ ಹೊರಗಡೆ ಬಿಡೋದಿಲ್ಲ ಅಂತ ಇರಾನ್ ಗುಡುಗಿದೆ. ಕೇವಲ ಬಾಯಿ ಮಾತಲ್ಲಿ ಹೆದರಿಕೆ ಹಾಕಿಲ್ಲ ಇರಾನ್. ಈ ಮಾರ್ಗವಾಗಿ ಸಾಗ್ತಾ ಇದ್ದ ಬೃಹತ್ ತೈಲ ಟ್ಯಾಂಕರ್ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಸೇನೆ ಭೀಕರ ದಾಳಿಯನ್ನು ಕೂಡ ನಡೆಸೋದಕ್ಕೆ ಶುರು ಮಾಡಿದೆ. ಇದೇ ರೀತಿ ಹಾರ್ಮುಜ್ ಜಲಸಂಧಿಯಿಂದ ಜಗತ್ತಿನ ವಿವಿಧ ಭಾಗಗಳಿಗೆ ತೈಲವನ್ನು ಹೊತ್ತು ಸಾಗ್ತಾ ಇದ್ದ ಬರೋಬ್ಬರಿ 2 ಬೃಹದಾಕಾರದ ತೈಲ ಟ್ಯಾಂಕರ್ ಹಡಗುಗಳ ಮೇಲೆ ಇರಾನ್ ಇತ್ತೀಚೆಗೆ ದಾಳಿ ಮಾಡಿದೆ. ಈ ಹಡಗುಗಳು ಸಮುದ್ರದ ಮಧ್ಯೆ ಅಕ್ಷರಶಃ ಬೆಂಕಿ ಚೆಂಡುಗಳಂತಾಗಿ ಬದಲಾಗಿದೆ. ಆದರೆ ಈ ದಾಳಿಯಲ್ಲಿ ಇಡೀ ಭಾರತವೇ ಕಣ್ಣೀರು ಹಾಕುವಂತಹ ಒಂದು ಘನಘೋರ ದುರಂತ ನಡೆದು ಹೋಗಿದೆ. ಈ ಹಡಗಿನಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಹೆಮ್ಮೆಯ ಭಾರತೀಯ ಸಿಬ್ಬಂದಿಯೊಬ್ಬರು ಈ ದಾಳಿಯಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ. ಯಾವಾಗ ಇರಾನ್ ಈ ರೀತಿ ತೈಲ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತು, ಜಗತ್ತಿನಾದ್ಯಂತ ತೈಲ ಪೂರೈಕೆ ಸ್ಥಗಿತಗೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ನೇರ ಪರಿಣಾಮವಾಗಿ ಇಂದು ಭಾರತದಲ್ಲಿ LPG ಗ್ಯಾಸ್ ಕೊರತೆ ತೀವ್ರವಾಗಿ ಕಾಡ್ತಾಗಿದೆ. ಇದು ಕೇವಲ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಾಗಿ ಉಳಿದಿಲ್ಲ. ಇದೀಗ ಇದೊಂದು ರಾಷ್ಟ್ರೀಯ ವಿಪತ್ತಿನ ರೂಪದಲ್ಲಿ, ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ರೂಪವನ್ನು ಪಡೆದುಕೊಂಡಿದೆ. ಅನೇಕ ತಜ್ಞರು ಮತ್ತು ಜನಸಾಮಾನ್ಯರು ಈಗ ಹೇಳ್ತಾ ಇರೋದು ಒಂದೇ ಮಾತು, ಈಗಿನ ಪರಿಸ್ಥಿತಿ 2020ರ ಕೋವಿಡ್ಗಿಂತಲೂ ಬಹಳ ಅಪಾಯಕಾರಿಯಾಗಿದೆ ಅನ್ನೋದು. ಅನೇಕ ತಜ್ಞರು ಮತ್ತು ಜನಸಾಮಾನ್ಯರು ಈಗೇನು ಪರಿಸ್ಥಿತಿ ಬಂದಿದೆಯಲ್ಲ, ಇದು 2020ರ ಕೋವಿಡ್ಗಿಂತಲೂ ಬಹಳ ಅಪಾಯಕಾರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ?
ಕೋವಿಡ್ ಲಾಕ್ಡೌನ್ ಇದ್ದಾಗ ಜನರಿಗೆ ಹೊರಗಡೆ ಬರೋದಕ್ಕೆ ನಿರ್ಬಂಧ ಇತ್ತು, ಆರೋಗ್ಯದ ಗಂಡಾಂತರ ಇತ್ತು ಅನ್ನೋದು ನಿಜ. ಆದರೆ ಆ ಸಂದರ್ಭದಲ್ಲಿಯೂ ದಿನಸಿ, ತರಕಾರಿ, ಹಾಲು ಮತ್ತು ಮನೆಗೆ ಬೇಕಾದ ಗ್ಯಾಸ್ ಸಿಲಿಂಡರ್ಗಳಂತಹ ಅತ್ಯಗತ್ಯ ವಸ್ತುಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. ಜನ ಮನೆಯಲ್ಲೇ ಇದ್ರೂ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ರು. ಆದರೆ ಈಗ ಪರಿಸ್ಥಿತಿ ಊಹಿಸಿಕೊಳ್ಳಿ. ಇಂದು ಮಾರುಕಟ್ಟೆಯಲ್ಲಿ ಆಹಾರ ಸಾಮಗ್ರಿಗಳಿದ್ರೂ ಅದನ್ನು ಬೇಯಿಸೋದಕ್ಕೆ ಗ್ಯಾಸ್ ಇಲ್ಲ. ಕೇವಲ ಗೃಹ ಬಳಕೆಗೆ ಸಿಲಿಂಡರ್ಗಳಷ್ಟೇ ಅಲ್ಲ, ವಾಣಿಜ್ಯ ಬಳಕೆಯ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಆಹಾರ ಸೇರಿದಂತೆ ಮೂಲಭೂತ ವಸ್ತುಗಳ ಕೊರತೆ ಎದುರಾಗ್ತಾಗಿದೆ. ಇದು ಅಕ್ಷರಶಃ ಫುಡ್ ಲಾಕ್ಡೌನ್ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಹಾಕಿದೆ. ಇನ್ನು ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ನಡೆಸೋದು ಹೇಗೆ? ಬೆಂಗಳೂರು, ಮುಂಬೈ, ದೆಹಲಿ ಸೇರಿದಂತೆ ದೇಶದ ಬಹುತೇಕ ಎಲ್ಲ ಪ್ರಮುಖ ನಗರಗಳು, ಪಟ್ಟಣಗಳಲ್ಲಿ ಇಂದು LPG ಗ್ಯಾಸ್ ಸಮಸ್ಯೆ ಭಾರೀ ಸ್ವರೂಪ ಪಡೆದುಕೊಂಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೇಕರಿಗಳು ಮತ್ತು ಆಹಾರ ಉತ್ಪನ್ನ ಉದ್ಯಮಿಗಳು ಅನಿವಾರ್ಯವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಶಟ್ ಡೌನ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಎಷ್ಟೋ ಬ್ಯಾಚುಲರ್ಸ್ಗಳು, ಎಷ್ಟೋ ಜನ ದುಡ್ಡು ಕೊಟ್ಟರು ಊಟ ಸಿಗದ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಇನ್ನು ವೀಕ್ಷಕರೇ, ಹೋಟೆಲ್ ಬಂದ್ ಆಗ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಎಫೆಕ್ಟ್ ಯಾರ ಮೇಲೆ ಬೀಳ್ತಾ ಇದೆ? ಬಿಸಿಲು, ಮಳೆ ಎನ್ನದೇ ನಮ್ಮ ಮನೆಗೆ ಅಥವಾ ನಮ್ಮ ಮನೆ ಬಾಗಿಲಿಗೆ ಆಹಾರ ತಂದು ಕೊಡುವಂತಹ ಈ ಆನ್ಲೈನ್ ಡೆಲಿವರಿ ಏಜೆಂಟ್ಗಳ, ಅಂದರೆ ಈ ಡೆಲಿವರಿ ಬಾಯ್ಸ್ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಇಂದು ಲಕ್ಷಾಂತರ ಯುವಕರು ಸ್ವಿಗ್ಗಿ, ಝೊಮ್ಯಾಟೊ ಅಂತಹ ಆ್ಯಪ್ಗಳಲ್ಲಿ ಫುಡ್ ಡೆಲಿವರಿ ಮಾಡ್ತಾ ತಮ್ಮ ಜೀವನವನ್ನು ಸಾಗ್ತಾ ಇದ್ದಾರೆ. ತಮ್ಮ ಕಾಲೇಜು ಫೀಸ್ ಕಟ್ತಾ ಇದ್ದಾರೆ, ಕುಟುಂಬವನ್ನು ಸರಹುತ್ತಾ ಇದ್ದಾರೆ. ಆದರೆ ಯಾವಾಗ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳು ಮುಚ್ಚೋದಕ್ಕೆ ಶುರುವಾದವೋ, ಆನ್ಲೈನ್ ಮೂಲಕ ಫುಡ್ ಆರ್ಡರ್ ಮತ್ತು ವಿತರಣೆಯಲ್ಲಿ ಭಾರೀ ಪ್ರಮಾಣದ ಕುಸಿತ ಕಂಡಿದೆ. ಹೋಟೆಲ್ನಲ್ಲಿ ಆಹಾರವೇ ತಯಾರಾಗದೆ ಹೋದರೆ ಎಲ್ಲಿಂದ ಬರುತ್ತೆ? ಯಾರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ? ಹೀಗಾಗಿ ಕಮ್ಮಿ ಅಂತಂದರೂ 50% 60% ಈ ಒಂದು ಕೆಲಸ, ಅಂದರೆ ಈ ಫುಡ್ ಡೆಲಿವರಿ ಕೆಲಸ ಏಕಾಏಕಿಯಾಗಿ ಕುಸಿತ ಕಂಡಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಮುಚ್ಚಿದ ತಕ್ಷಣ ಭಾರತ ಸರ್ಕಾರ ಸುಮ್ಮನೆ ಕೈಕಟ್ಟಿ ಕೂತಿರಲಿಲ್ಲ. ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆದಾಗ ನಮ್ಮ ದೇಶದ ಆಂತರಿಕ ಶಕ್ತಿಯನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಾಗಿದೆ. ಯಾವಾಗ ವಿದೇಶಿ ಪೂರೈಕೆಯಲ್ಲಿ ಅಡೆತಡೆಗಳಾಗುವ ಮುನ್ಸೂಚನೆ ಸಿಕ್ತು, ಕೇಂದ್ರ ಸರ್ಕಾರ ತಕ್ಷಣವೇ ದೇಶದೊಳಗಿರುವ ಎಲ್ಲ ತೈಲ ಸಂಸ್ಕರಣಾ ಘಟಕಗಳಿಗೆ ಮತ್ತು ಉತ್ಪಾದನಾ ಘಟಕಗಳಿಗೆ ಒಂದು ತುರ್ತು ಮತ್ತು ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡುತ್ತೆ. ಯಾವುದೇ ಕಾರಣಕ್ಕೂ ದೇಶದಲ್ಲಿ ಗ್ಯಾಸ್ ಕೊರತೆಯಾಗಬಾರ್ದು. ಹೀಗಾಗಿ ದೇಶೀಯವಾಗಿ LPG ಉತ್ಪಾದನೆ, ಅಂದರೆ ಯುದ್ಧೋಪಾದಿಯಲ್ಲಿ ಹೆಚ್ಚಿಸಿ ಅಂತ ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಪರಿಣಾಮ ನಮ್ಮ ದೇಶದ ಸಂಸ್ಕರಣೆಗಳು ಇದೀಗ ಅಡುಗೆ ಅನಿಲದ ಉತ್ಪಾದನೆಯನ್ನು ಏಕಾಏಕಿ 25% ಹೆಚ್ಚಿಗೆ ಮಾಡಿದೆ. ವಿದೇಶದಿಂದ ಬರುವ ಗ್ಯಾಸ್ ನಿಂತರೂ ಕೂಡ ನಮ್ಮ ದೇಶದಲ್ಲೇ ಈಗ 25% ಗ್ಯಾಸ್ ಉತ್ಪಾದನೆಯಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಅಥವಾ ಹೋಟೆಲ್ ಉದ್ಯಮಿಗಳು ಯಾವುದೇ ಕಾರಣಕ್ಕೂ ಭಯಭೀತರಾಗುವ, ಆತಂಕ ಪಡುವ ಅಗತ್ಯ ಇಲ್ಲ. ದೇಶದಲ್ಲಿ ಸಾಕಷ್ಟು LPG ದಾಸ್ತಾನು ಇದೆ. ಹೋಟೆಲ್ಗಳು ಮುಚ್ಚುವ ಪ್ರಶ್ನೆಗೆ ಇಲ್ಲ ಅಂತ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಅಭಯ ನೀಡಿದೆ. ಸರ್ಕಾರದ ಬಳಿ ಸಾಕಷ್ಟು ಗ್ಯಾಸ್ ಇದ್ರೂ ಮಾರುಕಟ್ಟೆಯಲ್ಲಿ ದಿಢೀರನೆ ಕೊರತೆ ಎದುರಾಗೋದಕ್ಕೆ ಹೋಟೆಲ್ಗಳು ಗ್ಯಾಸ್ ಇಲ್ಲದೆ ಪರದಾಡಲು ಅಸಲಿ ಕಾರಣ ಏನು ಗೊತ್ತಾ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಜನಸಾಮಾನ್ಯರೇ ಮಾಡ್ತಾ ಇರುವ ಒಂದು ದೊಡ್ಡ ತಪ್ಪು. ಪೆಟ್ರೋಲಿಯಂ ಸಚಿವಾಲಯದ ಪ್ರಕಾರ LPG ಬಿಕ್ಕಟ್ಟನ್ನು ಗಂಭೀರವಾಗಿ ಹೆಚ್ಚಿಸ್ತಾ ಇರೋದು ಜನರ ಪ್ಯಾನಿಕ್ ಬುಕಿಂಗ್. ಅಂದರೆ ಅಯ್ಯೋ ಯುದ್ಧ ಆಗ್ತಾ ಇದೆ, ನಾಳೆ ನಮಗೆ ಗ್ಯಾಸ್ ಸಿಗಲ್ವೋ ಏನೋ, ಮುಂದಿನ ತಿಂಗಳು ರೇಟ್ ಜಾಸ್ತಿ ಮಾಡಿಬಿಡ್ತಾರೇನೋ ಅನ್ನುವಂತಹ ಭಯದಿಂದ ಅವಶ್ಯಕತೆ ಇಲ್ಲದಿದ್ದರೂ ಜನ ಏಕಕಾಲದಲ್ಲಿ ಮುಗಿಬಿದ್ದು 2-3 ಸಿಲಿಂಡರ್ಗಳನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರು ಈ ರೀತಿ ಒಮ್ಮೆಗೆ ಮುಗಿಬಿದ್ದಾಗ ಸಹಜವಾಗಿ ಪೂರೈಕೆ ವ್ಯವಸ್ಥೆ ಮೇಲೆ ಭಾರಿ ಮತ್ತು ಅನಗತ್ಯ ಒತ್ತಡ ಬೀಳುತ್ತೆ. ಇದರಿಂದ ಏನಾಗತ್ತಂತಂದರೆ, ಯಾರ ಮನೆಯಲ್ಲಿ ನಿಜವಾಗಿಯೂ ಗ್ಯಾಸ್ ಖಾಲಿ ಆಗ್ತಾ ಇದೆಯೋ, ಯಾರಿಗೆ ತುರ್ತಾಗಿ ಗ್ಯಾಸ್ ಬೇಕಾಗಿದೆಯೋ, ಆ ನಿಜವಾದ ಅಗತ್ಯ ಇರುವವರಿಗೆ, ಆ ಬಡವರಿಗೆ ಸಿಲಿಂಡರ್ ಸಿಗದಂತೆ ಆಗತ್ತೆ. ಇದು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಜನ ಮಾಡ್ತಾ ಇರುವ ಈ ಪ್ಯಾನಿಕ್ ಬುಕ್ಕಿಂಗ್ಗೆ ಬ್ರೇಕ್ ಹಾಕೋದಕ್ಕೆ ಮತ್ತು ಈ ಅನಿಯಂತ್ರಿತ ಖರೀದಿಯನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಇದೀಗ ಗ್ಯಾಸ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ 2 ಮಹತ್ವದ ರೂಲ್ಸನ್ನು ಜಾರಿಗೆ ತಂದಿದೆ. ಪ್ರತಿಯೊಬ್ಬರೂ ಇದನ್ನು ಗಮನ ಇಟ್ಟು ಕೇಳಬೇಕು. 1 ಟೈಮ್ ಡೆಲಿವರಿ ಕೋಡ್. ಇನ್ನು ಮುಂದೆ ನೀವು ಗ್ಯಾಸ್ ಬುಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಡೆಲಿವರಿ ಕೋಡ್ ಅಥವಾ OTP ಬರುತ್ತೆ. ಗ್ಯಾಸ್ ಡೆಲಿವರಿ ಬಾಯ್ ನಿಮ್ಮ ಮನೆಗೆ ಬಂದಾಗ ಆ ಕೋಡನ್ನು ಹೇಳಿದರೆ ಮಾತ್ರ ನಿಮಗೆ ಸಿಲಿಂಡರ್ ಸಿಗತ್ತೆ. ಕಪ್ಪು ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಮಾರಾಟವಾಗ್ತಾ ಇರುವುದನ್ನು ತಡೆಯೋದಕ್ಕೆ ಮತ್ತು ಸರಿಯಾದ ವ್ಯಕ್ತಿಗೆ ಗ್ಯಾಸ್ ತಲುಪ್ತಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಈ ವ್ಯವಸ್ಥೆಯನ್ನು ಕಡ್ಡಾಯ ಮಾಡಲಾಗಿದೆ. ಮರು ಬುಕ್ಕಿಂಗ್ಗೆ 21ರಿಂದ 25 ದಿನಗಳ ಕಡ್ಡಾಯ ಅಂತರ. ಇದು ಅತ್ಯಂತ ಪ್ರಮುಖವಾದ ರೂಲ್ಸ್ ಆಗಿದೆ. ನೀವು ಇವತ್ತು 1 ಸಿಲಿಂಡರ್ ಬುಕ್ ಮಾಡಿ ಡೆಲಿವರಿ ಪಡೆದ್ರೆ ಮುಂದಿನ 21ರಿಂದ 25 ದಿನಗಳವರೆಗೆ ನೀವು ಮತ್ತೊಂದು ಸಿಲಿಂಡರನ್ನು ಬುಕ್ ಮಾಡುವಂತಿಲ್ಲ.
LPG ಸಿಲಿಂಡರ್ ಮರು ಬುಕಿಂಗ್ ಅವಧಿಯಲ್ಲಿ ಅಂದರೆ ರೀಬುಕಿಂಗ್ ಅವಧಿಯನ್ನು 21ರಿಂದ 25 ದಿನಗಳವರೆಗೆ ಕಡ್ಡಾಯವಾಗಿ ವಿಸ್ತರಣೆ ಮಾಡಲಾಗಿದೆ. ಇದರಿಂದ ಗ್ಯಾಸ್ ಸ್ಟಾಕ್ ಮಾಡಿಕೊಳ್ಳೋಣ ಎನ್ನುವವರ ಆಟ ನಡೆಯೋದಿಲ್ಲ. ಎಲ್ಲರಿಗೂ ಸಾಮಾನ್ಯವಾಗಿ ಗ್ಯಾಸ್ ಸಿಗತ್ತೆ. ಈ ನಿಯಮದ ಜೊತೆಗೆ LPG ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿಭಾಯಿಸಲು ಮತ್ತು ಭವಿಷ್ಯದಲ್ಲಿ ಪರ್ಯಾಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸರ್ಕಾರ ಒಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿದೆ. ಇನ್ನು 40 ದೇಶಗಳ ಜೊತೆ ಮಾಸ್ಟರ್ ಪ್ಲಾನ್. ಕಚ್ಚಾ ತೈಲಕ್ಕೆ ನೋ ಟೆನ್ಷನ್. ಇನ್ನು ಪೆಟ್ರೋಲ್ ಡೀಸೆಲ್ ಮಾಡಲು ಬೇಕಾದ ಕಚ್ಚಾ ತೈಲದ ವಿಚಾರಕ್ಕೆ ಬರೋಣ. ಭಾರತ ಅನ್ನೋದು ನಮ್ಮ ದೇಶದ ದೈನಂದಿನ ತೈಲದ ಅಗತ್ಯವೇ ಬರೋಬ್ಬರಿ 5.5 ಮಿಲಿಯನ್ ಬ್ಯಾರೆಲ್ಗಳನ್ನು ಮೀರತ್ತೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಬರುವ ತೈಲ ಸ್ಥಗಿತಗೊಂಡ್ರು. ಕಾರಣ ಭಾರತದ ವಿದೇಶಾಂಗ ನೀತಿಯ ಚಾಣಾಕ್ಷತನ. ಭಾರತವು ಪ್ರಸ್ತುತ ಜಗತ್ತಿನ ಕೇವಲ 1 ಅಥವಾ 2 ದೇಶಗಳ ಮೇಲೆ ಅವಲಂಬಿತವಾಗಿಲ್ಲ. ಬದಲಾಗಿ ಬರೋಬ್ಬರಿ 40 ವಿವಿಧ ರಾಷ್ಟ್ರಗಳಿಂದ, ರಷ್ಯಾ, ಅಮೆರಿಕ, ಆಫ್ರಿಕಾದ ಹಲವು ದೇಶಗಳಿಂದ ನಮ್ಮ ಹಡಗುಗಳು ನಿರಂತರವಾಗಿ ತೈಲ ತರ್ತಾ ಇದ್ದಾವೆ. ಇದು ನಮ್ಮ ಪೂರೈಕೆ ಸರಪಳಿಯನ್ನು ಅತ್ಯಂತ ಸುರಕ್ಷಿತವಾಗಿರಿಸಿದೆ. ಹೀಗಾಗಿ ಕಚ್ಚಾ ತೈಲದ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಅಭಾವದ ಬಗ್ಗೆ ಯಾರೂ ಕೂಡ ಚಿಂತಿಸುವ ಅಗತ್ಯ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಇಂಧನ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಒಂದು ಕಟು ಸತ್ಯವನ್ನು ನಾವು ಇಲ್ಲಿ ಒಪ್ಪಿಕೊಳ್ಳಲೇಬೇಕು. ಜಾಗತಿಕ ಸವಾಲುಗಳಿಂದ ವಿಶೇಷವಾಗಿ ಸೌದಿ ಅರೇಬಿಯಾದಂತಹ ದೇಶಗಳು ತಮ್ಮ LPG ಬೆಲೆಯನ್ನು ದಿಢೀರನೆ 33% ಹೆಚ್ಚಳ ಮಾಡಿವೆ. ಇದು ಜಾಗತಿಕ ಮಟ್ಟದ ಬೆಲೆ ಏರಿಕೆ. ಹೀಗಾಗಿ ನಮ್ಮ ಸರ್ಕಾರವು ಲಭ್ಯವಿರುವ ಇಂಧನವನ್ನು ಆಸ್ಪತ್ರೆಗಳು, ಸಾರಿಗೆ ಮತ್ತು ಅತಿ ಅಗತ್ಯ ವಲಯಗಳಿಗೆ ಆದ್ಯತೆ ಮೇರೆಗೆ ಪೂರೈಕೆ ಮಾಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ವೀಕ್ಷಕರೇ, ಮಧ್ಯಪ್ರಾಚ್ಯದ ಸಂಘರ್ಷ ಇಡೀ ಜಗತ್ತಿನ ಆರ್ಥಿಕತೆಯನ್ನು ಅಲುಗಾಡಿಸ್ತಾ ಇದೆ ಎನ್ನುವುದು ಸತ್ಯ. ಆದರೆ ನಮ್ಮ ಭಾರತ ಸರ್ಕಾರ 25% ದೇಶೀಯ ಉತ್ಪಾದನೆ ಹೆಚ್ಚಿಸುವ ಮೂಲಕ ಮತ್ತು 40 ದೇಶಗಳಿಂದ ತೈಲ ತರಿಸುವ ಮೂಲಕ ಈ ಸಂಕಷ್ಟವನ್ನು ಅತ್ಯಂತ ಸಮರ್ಥವಾಗಿ ಎದುರಿಸ್ತಾಗಿದೆ. ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ಅನಗತ್ಯವಾಗಿ ಭಯಪಟ್ಟು ಪ್ಯಾನಿಕ್ ಬುಕಿಂಗ್ ಮಾಡೋದನ್ನು ನಿಲ್ಲಿಸಬೇಕು. ನಮ್ಮ ಮನೆಯಲ್ಲಿ ಗ್ಯಾಸ್ ಇದ್ರೂ ಸುಮ್ಮನೆ ಬುಕಿಂಗ್ ಮಾಡಿ ಇಟ್ಟುಕೊಳ್ಳುವ ಬದಲು ನಿಜವಾಗಿಯೂ ಅಗತ್ಯವಿರುವ ಬಡವರಿಗೋ ಆ ಗ್ಯಾಸ್ ಸಿಗಲಿ ಎಂದು ಬಿಟ್ಟುಕೊಡುವ ಜವಾಬ್ದಾರಿಯನ್ನು ನಾವು ಪ್ರದರ್ಶಿಸಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ 21ರಿಂದ 25 ದಿನಗಳ ಗ್ಯಾಸ್ ಬುಕಿಂಗ್ ರೂಲ್ಸ್ ಮತ್ತು OTP ವ್ಯವಸ್ಥೆ ಸರಿಯಾದ ನಿರ್ಧಾರ ಅಂತ ನಿಮಗನ್ಸುತ್ತಾ? ನಿಜಕ್ಕೂ ಈಗಿನ ಪರಿಸ್ಥಿತಿ ಕೋವಿಡ್ ಲಾಕ್ಡೌನ್ಗಿಂತಲೂ ಅಪಾಯಕಾರಿ ಅಂತ ನಿಮಗನ್ನಿಸ್ತಾ ಇದೆಯಾ? ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೂ 40 ದೇಶಗಳಿಂದ ತೈಲ ತರಿಸ್ತಾ ಇರುವ ಭಾರತದ ಈ ಡಿಪ್ಲೊಮ್ಯಾಸಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇನ್ನು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿ ಗ್ಯಾಸ್ ಸಿಲಿಂಡರ್ ಡೆಲಿವರಿಯಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದಾವ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಮತ್ತು ನಿಮ್ಮ ಊರಿನ ಪರಿಸ್ಥಿತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೆ, ಗೃಹಿಣಿಯರಿಗೆ ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಉಪಯುಕ್ತವಾಗುವ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ಎಲ್ಲರ ಆತಂಕ ದೂರ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ, ಜೊತೆಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಮೋಸ್ಟ್ ವೆಲ್ಕಮ್, ಸುಸ್ವಾಗತ. ಹಾಗೆ ಹೋಗಬೇಕಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.